ಹೆಸರು? ನನ್ನ ಹೆಸರು MN ರಾಮಕೃಷ್ಣ ಅಂತ ಹೇಳಿ. ಯಾವ ರೈತರು? ನಮ್ದು ಇಲ್ಲೇ ಸರ್ ಕಲ್ಗುಟ್ಟೆ ಅಂತ ಹೇಳಿ ಕೊಪ್ಪ ತಾಲೂಕು. ಹೌದಾ? ನೀವು ನೋನಿ ಜ್ಯೂಸ್ ತಗೊಳ್ತಾ ಇದ್ದೀರಾ? ಹೌದು ಸರ್, ನಮ್ಮ ಮಿಸಸ್ ಕೂಡ ತಗೊಳ್ತಾ ಇದ್ರು. ಅದರಿಂದ ಅವರಿಗೆ ತುಂಬಾ ಸಮಸ್ಯೆ ಎಲ್ಲ ಪರಿಹಾರ ಆಯಿತು. ಅದನ್ನು ನೋಡ್ಬಿಟ್ಟು ನನಗದು ಸ್ವಲ್ಪ ಸುಸ್ತು, ಮೂಳೆ ಸವೆತ ಎಲ್ಲ ಇತ್ತು. ಇಲ್ಲೇ ಸ್ಕ್ಯಾನಿಂಗ್ ಮಾಡಿಸಿದಾಗೆಲ್ಲ ಕಂಡು ಬಂತು. ಈಗ ಅದಕ್ಕೋಸ್ಕರ ನಾನು ತಗೊಳ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಸುಸ್ತು ಎಲ್ಲ ಕಮ್ಮಿ ಆಗ್ತಾ ಉಂಟು. ಹಾಗಾಗಿ ಇದನ್ನು ತಗೊಳ್ಬೇಕು ಅಂತ ಇದ್ದೀವಿ. ನಿಮ್ಮ ಮನೆಯವ್ರಿಗೆ ಏನೇನು ಸಮಸ್ಯೆ ಇದೆ ಸರ್? ನಮ್ಮ ಮನೆಯವರಿಗೆ ಅಂದ್ರೆ ಮೇನ್ ಗರ್ಭಕೋಶದ ಒಂದು ಬೆಳವಣಿಗೆದು ಸಮಸ್ಯೆ, ಮತ್ತೆ ಸುಸ್ತಿರೋಂಥದ್ದು, ತಲೆನೋವು ಯಾವಾಗ್ಲೂ ಬರ್ತಾ ಇತ್ತು. ಈ ತರದೆಲ್ಲ ಸಮಸ್ಯೆ ಇತ್ತು ಸರ್. ಏನೇನು ಈ ತರದೊಂದು ಏನು ಒಂದು 3-4 ಸಮಸ್ಯೆ ಹೇಳಿ ಏನೇನಿತ್ತು ಅಂತ? ಒಂದು ಇದ್ದಿದ್ದು ತಲೆನೋವಿಂದು, ಎರಡನೇದು ಸುಸ್ತು, ಮೂರನೇದಾಗಿ ಹೊಟ್ಟೆ ನೋವು ಬರ್ತಾ ಇತ್ತು, ನಾಲ್ಕನೇದಾಗಿ ಕೈಕಾಲು ಹಿಡಿಯುದು, ಈ ತರದೆಲ್ಲ ಸಮಸ್ಯೆ ಇತ್ತು ಸರ್. ಅವರು ನೋನಿ ಜ್ಯೂಸ್ ಎಷ್ಟು ದಿವಸದಿಂದ ತಗೊಳ್ತಾ ಇದ್ದಾರೆ? ಅವರು 3 ತಿಂಗಳಿಂದ ತಗೊಳ್ತಾ ಇದ್ದಾರೆ. ಈ 3 ತಿಂಗಳಲ್ಲಿ ಏನೇನು ಡಿಫ್ರೆನ್ಸ್ ನೋಡಿದಿರಿ ಅವ್ರ ದೇಹದಲ್ಲಿ? ಒಬ್ಬ ಯಜಮಾನರಾಗಿ ನೀವು ಅವ್ರಿಗೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಮೇನು ಮುಖ ಲಕ್ಷಣ ಮುಂಚೆ ಸ್ವಲ್ಪ ಕಪ್ಪಿತಿ ಬೆಳ್ಳ ತಿರುಗಿದೆ. ಒಂದು ಎರಡನೇದಾಗಿ ಸುಸ್ತು ಕಮ್ಮಿ ಆಗಿದೆ. ಮೂರನೇದಾಗಿ ಮೈ ಕೈ ಎಲ್ಲ ಹಿಡಿತಾ ಇತ್ತು, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಈ ತಿರುಗಾಡ್ಬೇಕಾದ್ರೆ ಸ್ವಲ್ಪ ಹಿಡ್ಕೊಳ್ಳೋದು ಅಥವಾ ಸುಮ್ಮನೆ ಕೂರ್ಬೇಕಾದ್ರೆ ಹಿಡ್ಕೊಳ್ಳೋದು, ಇಂಥದ್ದೆಲ್ಲ ಸಮಸ್ಯೆ ಬರ್ತಾ ಇತ್ತು. ನರ ಹಿಡಿದು ಅಂತಾರಲ್ಲ, ಆ ತರ ಆಗ್ತಾ ಇತ್ತು ಸರ್. ಈಗ ತುಂಬಾ ಕಮ್ಮಿ ಆಗಿದೆ ಸರ್. ತಲೆನೋವು ಕೂಡ ಕಮ್ಮಿ ಆಗಿದೆ. ಮೈನ್ ಪಾಯಿಂಟ್ ತಲೆನೋವು ಇದ್ದಿದ್ದು ಅದು ಕಮ್ಮಿ ಆಗಿದೆ ಸರ್. ಇದರಿಂದ ನಮಗೆ ಒಳ್ಳೇದಾಗಿದೆ. ಖಂಡಿತ ಸರ್, ನಾವು ಹೇಳ್ತೇವೆ. ನಾವು ತುಂಬಾ ಜನ ಕೂಡ ಹೇಳಿದ್ದೇವೆ.